ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಮೈಸೂರು ಅರಮನೆ ಬಳಿ ಆದಂಥ ಇದು ಸ್ಫೋಟ ಆರಂಭದಲ್ಲಿ ಒಂದು ನಾರ್ಮಲ್ ಸ್ಫೋಟ ಇರಬಹುದು, ಗ್ಯಾಸ್ ಫಿಲ್ಲಿಂಗ್ ಮಾಡುವಂಥ ಸಂದರ್ಭದಲ್ಲಿ ಸ್ಫೋಟ ಆಗಿರಬಹುದು ಅಂತಿತ್ತು. ಆದರೆ ಈಗ ಇದರಲ್ಲಿ ಒಂದಷ್ಟು ಗಂಭೀರ ವಿಚಾರಗಳಿರುವಂಥ ಸಾಧ್ಯತೆ ಇದೆ. ಯಾಕಂದರೆ ಮೈಸೂರಿಗೆ NIA ಅಧಿಕಾರಿಗಳ ತಂಡ ಎಂಟ್ರಿ ಆಗಲಿದೆ. ಮೈಸೂರು ಅರಮನೆ ಬಳಿ ಘಟನಾ ಸ್ಥಳದಲ್ಲಿ ಪರಿಶೀಲನೆ, ಸ್ಫೋಟದ ಸಂಪೂರ್ಣ ಮಾಹಿತಿಯನ್ನ NIA ಕಲೆ ಹಾಕಲಿದೆ. ಸಾಮಾನ್ಯವಾಗಿ ಅರಮನೆಯ ಮುಂಭಾಗದಲ್ಲಿ ಈ ಥರ ಬಲೂನ್ಗಳನ್ನು ಮಾರಾಟ ಮಾಡುವಂಥವ್ರು, ಒಂದಷ್ಟು ಆಟಿಕೆ ವಸ್ತುಗಳನ್ನು ಮಾರಾಟ ಮಾಡೋರು ಇದ್ದೇ ಇರ್ತಾರೆ. ಆದರೆ ಈ ಒಂದು ಹೀಲಿಯಂ ಗ್ಯಾಸ್ನ ಸ್ಫೋಟ ಏನಿದೆ ಬರೀ ಸಾಮಾನ್ಯವಾದ ಸ್ಫೋಟ ಅಲ್ಲ, ಇದರಲ್ಲಿ ಬೇರೆ ಏನೋ ವಿಚಾರ ಇದೆ ಅನ್ನೋದು ಈಗ ಅನುಮಾನ ಇರೋದು. ಹಾಗಾಗಿ ಮೈಸೂರಿಗೆ NIA ಅಧಿಕಾರಿಗಳು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಎಂಟ್ರಿ ಕೊಡ್ತಾರೆ. ಸೊ ಮೈಸೂರು ಅರಮನೆ ಬಳಿ ಈಗ ಪರಿಶೀಲನೆ, ಗ್ಯಾಸ್ ಸಿಲಿಂಡರ್ ಸ್ಫೋಟ ಅಂದರೆ ಹೀಲಿಯಂ ಗ್ಯಾಸ್ ಆ ಬಲೂನ್ ಏನಿದೆ ಅದರ ಮಾರಾಟ ಅಲ್ಲಿ ಆಗ್ತಾ ಇರುತ್ತೆ. ಆದರೆ ಈ ಸ್ಫೋಟದ ಹಿಂದೆ ಕೆಲವೊಂದಷ್ಟು ಅನುಮಾನ ಇದೆ. ಯಾರು ಆ ವ್ಯಕ್ತಿ, ಬಂದಂಥ ವ್ಯಕ್ತಿ ಯಾರು, ಏನು? ಸೊ ಮೈಸೂರಿಗೆ ಎಂಟ್ರಿ ಆಗಲಿದೆ NIA ಅಧಿಕಾರಿಗಳ ತಂಡ. ಇನ್ನು ಸ್ಫೋಟದಲ್ಲಿ ಮೃತಪಟ್ಟವನು ಸಲೀಂ ಅಂತ, ಈತ ಉತ್ತರ ಪ್ರದೇಶದವನು, ಬಲೂನ್ ಮಾರುವಂಥ ವೃತ್ತಿ ಮಾಡ್ತಾ ಇದ್ದ ಮೃತ ಸಲೀಂ. ಈತ UP ಅವನು. 15 ದಿನಗಳ ಹಿಂದೆ ಮೈಸೂರಿಗೆ ವ್ಯಾಪಾರಕ್ಕೆ ಅಂತ ಬಂದಿದ್ದ. ಒಂದು ವಾರದಿಂದ ಮೈಸೂರಿನಲ್ಲಿ ಬಲೂನ್ ಮಾರಾಟ ಮಾಡ್ತಾ ಇದ್ದ. ಒಂದು ವಾರದಿಂದ ಅರಮನೆ ಸುತ್ತಲೂ ಕೂಡ ಬಲೂನ್ ಸೇಲ್. ಇದು ಉಳಿದಂಥವ್ರು ಬೇರೆಯವ್ರನ್ನ ವಿಚಾರಿಸಿದಂಥ ಸಂದರ್ಭದಲ್ಲಿ ಈತ ಹೊಸದಾಗಿ ಬಂದಿರೋದು, ಒಂದು 15 ದಿನಗಳಿಂದ ಈತ ಬಲೂನ್ ಮಾರಾಟ ಮಾಡ್ತಿದ್ದಾನೆ, ಹಿಂದೆ ನಾವೆಲ್ಲೂ ಕೂಡ ನೋಡಿದ್ದಿಲ್ಲ ಅಂತ ಪ್ರಾಥಮಿಕ ಮಾಹಿತಿ ಲಭ್ಯವಾಗ್ತಾ ಇದೆ. ಜೊತೆಗೆ ಈತ ಮೈಸೂರು ಅರಮನೆಯ ಸುತ್ತಾನೆ ಬಲೂನ್ಗಳ ಮಾರಾಟ ಮಾಡ್ತಿದ್ದ ಅನ್ನೋದು ಇಲ್ಲಿ ಗಮನಿಸಬೇಕಾದಂಥ ವಿಚಾರ. ಸಹಜವಾಗಿ ನಾವಾಗಲೇ ಹೇಳಿದ ಹಾಗೆ ಒಂದು ಪ್ರೇಕ್ಷಣೀಯ ಸ್ಥಳ, ಸಾಕಷ್ಟು ಪ್ರವಾಸಿಗರು ಮೈಸೂರಿಗೆ ಬರೋದರಿಂದ, ಅದು ಕೂಡ ಈಗ ಕ್ರಿಸ್ಮಸ್ ರಜೆ ಇರುವಂಥ ಕಾರಣ ಕ್ರೌಡ್ ಕೂಡ ಹೆಚ್ಚಾಗಿರುತ್ತೆ. ಇಯರ್ ಎಂಡ್ ಅಂತ ಬರ್ತಾರೆ ಭಾಳಷ್ಟು ಜನ. ನಿಮಗೆ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇನಲ್ಲೇ ಟ್ರಾಫಿಕ್ ನೋಡಿದಾಗಲೇ ಗೊತ್ತಾಗ್ತಾ ಇತ್ತು ಮೈಸೂರಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ಜನ ಹೋಗ್ತಿದ್ದಾರೆ ಅಂತ. ಆದರೆ ಈ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟ ಏನಿದೆ ಅದು ಈಗ ಅನುಮಾನಕ್ಕೆ ಕಾರಣವಾಗಿದೆ. ಮೊದಲು ಅರಮನೆಯ ವರಾಹ ಗೇಟ್ ಬಳಿ ಇದ್ದ ಸಲೀಂ ರಾತ್ರಿ 8:30 ಸುಮಾರಿಗೆ ವರಾಹ ಗೇಟ್ ಬಳಿ ಬಂದಿದ್ದ. ಬಳಿಕ ಜಯಮಾರ್ತಾಂಡ ಗೇಟ್ಗೆ ಬರ್ತಾನೆ ಸಲೀಂ. ಜಯಮಾರ್ತಾಂಡ ಗೇಟ್ ಬಳಿ ಹೀಲಿಯಂ ಸಿಲಿಂಡರ್ ಸ್ಫೋಟ ಆಗಿದೆ. ವರಾಹ ಗೇಟ್ ಬಳಿ ಸ್ಫೋಟವಾಗಿದ್ರೆ ಹೆಚ್ಚಿನ ಅನಾಹುತ ಆಗುವಂತ ಸಾಧ್ಯತೆ ಇತ್ತು. ಯಾಕಂದ್ರೆ ವರಾಹ ಗೇಟ್ ಬಳಿ ಸಾರ್ವಜನಿಕರ ಸಂಖ್ಯೆ, ಪ್ರವಾಸಿಗರ ಸಂಖ್ಯೆ ಹೆಚ್ಚಿತ್ತು. ದೊಡ್ಡಕೆರೆ ಮೈದಾನದ ಮುಂದಿರುವಂಥ ಜಯಮಾರ್ತಾಂಡ ಗೇಟ್ ಅಲ್ಲಿ ಬ್ಲಾಸ್ಟ್ ಆಗಿರೋದ್ರಿಂದ ಹೆಚ್ಚಿನ ಏನೋ ಹಾನಿ ಆಗಿಲ್ಲ. ಮೊದಲು ಅರಮನೆಯ ವರಾಹ ಗೇಟ್ ಬಳಿ ಇದ್ದ ಸುಮಾರು 8:30 ಹೊತ್ತಿಗೆ ರಾತ್ರಿ. ಅದಾದ ನಂತರ ಈತ ಜಯಮಾರ್ತಾಂಡ ದ್ವಾರದ ಕಡೆ ಬರ್ತಾನೆ, ಆ ಗೇಟ್ ಕಡೆ ಬರ್ತಾನೆ. ನೀವು ನೋಡ್ತಾ ಇದ್ರಿ ಈಗ ಸ್ಫೋಟದಲ್ಲಿ ಬಲಿಯಾದಂಥ ವ್ಯಕ್ತಿ ಸಲೀಂ ಕೇವಲ 15 ದಿನಗಳ ಹಿಂದಷ್ಟೇ ಆತ ಮೈಸೂರಿಗೆ ಬಂದಿರೋದು. ಮೈಸೂರಿಗೆ ಬಂದು ಈ ಹೀಲಿಯಂ ಬಲೂನ್ಗಳ ಮಾರಾಟ ಮಾಡ್ತಾ ಇದ್ದ. ವರಾಹ ಗೇಟ್ ಬಳಿ ಹೆಚ್ಚಿನ ಸಾರ್ವಜನಿಕರು ಕೂಡ ಇದ್ದರು. ಅಲ್ಲೇನಾದರೂ ಬ್ಲಾಸ್ಟ್ ಆಗಿದ್ರೆ ಹೆಚ್ಚಿನ ಅನಾಹುತ ಆಗುವಂಥ ಸಾಧ್ಯತೆ ಇತ್ತು. ಸೊ ದೊಡ್ಡಕೆರೆ ಮೈದಾನದ ಮುಂದಿರುವಂಥ ಜಯಮಾರ್ತಾಂಡ ಗೇಟ್. ಹಾಗಾದರೆ ಸ್ಫೋಟ ಆಗಿದ್ದು ಯಾಕೆ, ಏನು, ಜೊತೆಗೆ ಈತನ ಹಿನ್ನೆಲೆ ಏನು, ಇದೆಲ್ಲವನ್ನು ಕೂಡ ಈಗ ಪರಿಶೀಲನೆ ಮಾಡಲಾಗುತ್ತೆ. ಇನ್ನು ಮೈಸೂರಿನ ಲಾಡ್ಜ್ನಲ್ಲಿ ಉಳ್ಕೊಂಡಿದ್ದಂಥ ಸಲೀಂ 15 ದಿನಗಳಿಂದ ಲಾಡ್ಜ್ನಲ್ಲಿ ವಾಸ ಮಾಡ್ತಿದ್ದ ಸಲೀಂ ಮೈಸೂರಿನ ಲಷ್ಕರ್ ಮೊಹಲ್ಲಾದಲ್ಲಿರುವಂಥ ಶರೀಫ್ ಲಾಡ್ಜ್. 15 ದಿನಗಳ ಹಿಂದೆ UPಯಿಂದ ಮೈಸೂರಿಗೆ ಬಂದಿದ್ದ. ಮೈಸೂರಿನಲ್ಲಿ ಲಾಡ್ಜ್ನಲ್ಲಿ ಈತ ಉಳ್ಕೊಂಡಿದ್ದ. ನೀವು ಇಲ್ಲೊಂದು ವಿಚಾರ ಗಮನಿಸಬೇಕಾಗುತ್ತೆ. ಬಲೂನ್ ಮಾರಾಟ ಮಾಡಿ ಲಾಡ್ಜ್ನಲ್ಲಿ ವಾಸ ಮಾಡೋಷ್ಟು ವರ್ಕೌಟ್ ಆಗುತ್ತಾ ಅನ್ನೋದು ನಂಬರ್ 1. ಎರಡನೇದಾಗಿ ಎಷ್ಟು ಮಾರಾಟ ಆಗ್ಬೋದು, ದಿನಕ್ಕೊಂದು ಎಷ್ಟು ವ್ಯಾಪಾರ ಆಗ್ಬೋದು, ಅದು ಕೂಡ 15 ದಿನಗಳ ಹಿಂದೆ ಬಂದಿರುವಂಥವನಿಗೆ ವ್ಯಾಪಾರದೊಂದು ಐಡಿಯಾ ಎಷ್ಟಿರುತ್ತೆ ಅಂತ, ಎಷ್ಟಾಗುತ್ತೆ ದಿನಕ್ಕೆ. ಸಾಮಾನ್ಯವಾಗಿ ಯಾವ್ದಾದ್ರು ಕೆಲಸದ ಮೇಲೆ ಹೋದಾಗಲೇ ಲಾಡ್ಜಲ್ಲಿ ಉಳ್ಕೊಳ್ಳುವಂಥದ್ದು ಕಾಸ್ಟ್ಲಿ ಆಗುತ್ತೆ. ಯಾವ್ದಾದ್ರು ಸ್ನೇಹಿತರ ಮನೆಯೋ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂತ. ಬಟ್ ಈತ ಬಂದಿರುವಂಥದ್ದು ಲಾಡ್ಜ್ನಲ್ಲಿ, ಜೊತೆಗೆ ಅಲ್ಲಿ ಲಾಡ್ಜ್ಗೆ ಬಂದಾಗ ಎಂಟ್ರಿ ಮಾಡಿರುವಂಥ ಡೀಟೇಲ್ಸ್ ಏನು, ಡಾಕ್ಯುಮೆಂಟ್ಗಳನ್ನು ಆತ ಕೊಟ್ಟಿದ್ದ ಲಾಡ್ಜ್ನಲ್ಲಿ ರೂಮ್ ಪಡಿಬೇಕಾದ್ರೆ, ಇದೆಲ್ಲದರ ತಲಾಶೆ ಆಗುತ್ತೆ. ಈಗ ಎಲ್ಲವನ್ನು ಕೂಡ ಈಗ ಚೆಕ್ ಮಾಡ್ತಾ ಹೋಗ್ತಾರೆ. ಲಷ್ಕರ್ ಮೊಹಲ್ಲಾದ ಶರೀಫ್ ಲಾಡ್ಜ್ನಲ್ಲಿ ಈತ ವಾಸವಾಗ್ತಾ ಇದ್ದ. ಒಂದೊಂದೇ ವಿಚಾರವನ್ನು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗಬೇಕಾಗುತ್ತೆ. ಈತ ಬಂದಂಥ ದಿನ, ಕೆಲಸ ಶುರು ಮಾಡಿರೋದು. ಇದೀಗ ಶರೀಫ್ ಮೊಹಲ್ಲಾದ ಈ ಲಾಡ್ಜ್ ಏನಿದೆ ಅಥವಾ ಶರೀಫ್ ಲಾಡ್ಜ್ ಏನಿದೆ ಅಲ್ಲಿಂದ ನಮ್ಮ ಪ್ರತಿನಿಧಿ ರಾಮ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಮೈಸೂರಿನಿಂದ. ರಾಮ್, ಈಗ ನಾವು ಗಮನಿಸ್ತಾ ಇದ್ದೀವಿ ಆರಂಭದಲ್ಲಿ ಇದೊಂದು ನಾರ್ಮಲ್ ಸ್ಫೋಟ ಏನೋ ಅಂತ ಅನ್ನಿಸ್ತಾ ಇತ್ತು, ಆದರೆ ಈಗ ಒಂದಷ್ಟು ವಿಚಾರಗಳು ಒಳಗಿದೆ ಅಂತ ಅನ್ನಿಸ್ತಾ ಇದೆ.
ಸೊ ಯಾಕೆ ಈಗ NIA ಟೀಮ್ ಬರ್ತಿರೋದು ಯಾಕೆ? ಜೊತೆಗೆ ಈತನ ಹಿನ್ನೆಲೆ ಏನಾದರೂ ಗೊತ್ತಾಗಿದೆಯಾ? ಎಷ್ಟು ದಿನಗಳ ಹಿಂದೆ ಈತ ಬಂದಿದ್ದ, ಎಲ್ಲೆಲ್ಲಿ ಈ ಬಲೂನ್ ಮಾರಾಟ ಮಾಡ್ತಾ ಇದ್ದ ಅಂತ? ಅವಿನಾಶ್, ಏನು ವಿಶ್ವವಿಖ್ಯಾತ ಮೈಸೂರು ಅರಮನೆ ಬಳಿ ಬಲೂನ್ ಮಾರಾಟ ವೇಳೆ ಸ್ಫೋಟ ಸಂಭವಿಸಿತು. ಅದರಲ್ಲಿ ಬಲೂನ್ ಮಾರಾಟ ಮಾಡ್ತಾ ಇದ್ದಂಥ ಸಲೀಂ ಅಂತೇಳಿ 40 ವರ್ಷ, ಆತ ಉತ್ತರ ಪ್ರದೇಶ ಮೂಲದವನು. ಆತ ಸಹ ಮೃತಪಟ್ಟಿದ್ದ. ಜೊತೆಗೆ 4 ಜನರಿಗೆ ಗಂಭೀರವಾದಂಥ ಗಾಯಗಳಾಗಿತ್ತು. ಈ ಒಂದು ಮೃತ ಸಲೀಂ ಏನಿದ್ದಾನೆ, ಈತನ ಪೂರ್ವಾಪರವನ್ನು ಪರಿಶೀಲನೆ ಮಾಡಲಿಕ್ಕೆ ಇದೀಗ ಪೊಲೀಸರು ಮುಂದಾಗಿದ್ದಾರೆ. ಮತ್ತೆ ಈ ಪ್ರಕರಣದ ಗಂಭೀರತೆಯನ್ನು ಅರಿತಿರುವಂತಹ NIA ತಂಡ, ರಾಷ್ಟ್ರೀಯ ತನಿಖಾ ದಳ ಸಹ ಮೈಸೂರಿಗೆ ಆಗಮಿಸುವಂತಹ ನಿರೀಕ್ಷೆ ಇದೆ. ಯಾಕಂದ್ರೆ ನಿನ್ನೆ ಈ ಒಂದು ಘಟನೆ ನಡೆದಿತ್ತು. ಆ ಘಟನೆಯ ಸಂಪೂರ್ಣವಾದಂತಹ ಪರಿಶೀಲನೆಯನ್ನ ಮೈಸೂರು ಪೊಲೀಸರು ಮಾಡಿದ್ರು. ಪ್ರಾಥಮಿಕ ತನಿಖೆಯ ಪ್ರಕಾರ ಈತ 15 ದಿನಗಳ ಹಿಂದೆ ಮೈಸೂರಿಗೆ ಆಗಮಿಸಿದ. ಮೈಸೂರಿನ ಲಷ್ಕರ್ ಮಾಲ್ನಾದ ಶರೀಫ್ ಲಾಡ್ಜ್ನಲ್ಲಿ ವಾಸ್ತವ್ಯವನ್ನು ಹೂಡಿದ್ದ. ತದನಂತರ ಆತ ವರಹ ಗೇಟ್ ಏನಿದೆ, ಅದು ಮೈಸೂರು ಅರಮನೆಗೆ ಅಧಿಕೃತವಾಗಿ ಟಿಕೆಟ್ ಅನ್ನು ತೆಗೆದುಕೊಂಡು ಹೋಗುವಂತಹ ಸ್ಥಳ. ಯಾರೇ ಪ್ರವಾಸಿಗರು ಮೈಸೂರು ಅರಮನೆ ವೀಕ್ಷಣೆ ಮಾಡಲಿಕ್ಕೆ ಬಂದರೆ ಮೊದಲು ವರಹ ಗೇಟ್ನ ಬಳಿ ಬರ್ತಾರೆ, ಟಿಕೆಟ್ ಅನ್ನು ತೆಗೆದುಕೊಂಡು ಅಲ್ಲಿಂದ ಹೋಗ್ತಾರೆ. ಆ ಒಂದು ಸ್ಥಳದಲ್ಲಿ ಆತ ಬಲೂನ್ ಅನ್ನ ಮಾರಾಟ ಮಾಡ್ತಾ ಇದ್ದ. ರಾತ್ರಿ ವೇಳೆಗೆ ಆತ ಅಲ್ಲಿಂದ ಜಯಮಾರ್ತಾಂಡ ದ್ವಾರದ ಬಳಿ ಬರ್ತಾನೆ. ಜಯಮಾರ್ತಾಂಡ ದ್ವಾರ ಮೈಸೂರು ಅರಮನೆಯ ಮುಂಭಾಗ ಸಂಪೂರ್ಣವಾಗಿ ಕಾಣುವಂತಹ ಸ್ಥಳ. ಹೀಗಾಗಿ ಪ್ರವಾಸಿಗರು ಅಲ್ಲಿ ಬಂದು ಫೋಟೋವನ್ನ ಕ್ಲಿಕ್ಕಿಸ್ಕೊಳ್ತಾರೆ. ಯಾರಿಗೂ ಆ ದ್ವಾರದಿಂದ ಪ್ರವೇಶ ಇರೋದಿಲ್ಲ. ಆ ಸ್ಥಳದಲ್ಲಿ ಬಂದಾಗ ಬಲೂನ್ ಅನ್ನ ಮಾರಾಟ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅಲ್ಲಿ ಬಲೂನು ಕೊಂಡುಕೊಳ್ಳುವಂತಹ ಸಂದರ್ಭದಲ್ಲಿ ಅದು ಸ್ಫೋಟವಾಗಿತ್ತು. ಇದೇ ಕಾರಣಕ್ಕಾಗಿ ಈಗ ಸಾಕಷ್ಟು ಅಂದ್ರೆ ಈ ಒಂದು ತನಿಖೆಯನ್ನ ಚುರುಕುಗೊಳಿಸಿರುವಂತದ್ದು. ಮತ್ತೆ ನಾನೀಗ ಮೈಸೂರಿನ ಲಷ್ಕರ್ ಮೊಹಲ್ಲಾದ ಆ ಒಂದು ಶರೀಫ್ ಲಾಡ್ಜ್ ಏನಿದೆ, ಆ ಶರೀಫ್ ಲಾಡ್ಜ್ ನ ಬಳಿ ಇದ್ದೇನೆ. ಈ ಶರೀಫ್ ಲಾಡ್ಜ್ ನಲ್ಲಿಯೇ ಆ ಸಲೀಂ 15 ದಿನದಿಂದ ಬಂದು ಇಲ್ಲಿ ವಾಸ್ತವ್ಯವನ್ನು ಹೂಡಿದ್ದ. ಮತ್ತೆ ಇದರ ಜೊತೆಗೆ ಆತ ಒಬ್ಬನೇ ಬಂದಿರಲ್ಲ, ಸಾಕಷ್ಟು ಜನರು ಬಂದಿದ್ರು. ಮತ್ತೆ ಆತ ಹೊರಭಾಗದಲ್ಲಿ, ಲಾಡ್ಜ್ನ ಹೊರಭಾಗದಲ್ಲಿರುವಂತಹ ಸೈಕಲ್ಗಳನ್ನ ನೋಡ್ತಾ ಇರಬಹುದು. ಇದೇ ಸೈಕಲ್ ನಲ್ಲಿ ಬಲೂನ್ಗಳನ್ನ ಬೇರೆ ಬೇರೆಯವರು ಮಾರಾಟ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಸಲೀಂ ಸಹ ಇಂಥದ್ದೇ ಒಂದು ಸೈಕಲ್ ಅನ್ನ ತೆಗೆದುಕೊಂಡು ಬಲೂನು ಮಾರಾಟ ಮಾಡಕ್ಕೆ ಹೋಗಿದ್ದ. ಮತ್ತೆ ಆ ಘಟನೆಯ ತೀವ್ರತೆ ಎಷ್ಟಿತ್ತು ಅಂತ ಹೇಳಿದ್ರೆ, ಆ ಸೈಕಲ್ ಸಹ ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿತ್ತು. ಲಾಡ್ಜ್ನ ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಇರಬಹುದು, ಇನ್ನೊಂದು ಸೈಕಲ್ ಸಹ ಅಲ್ಲಿ ಇರುವಂತದ್ದು. ಅದು ಸಹ ವ್ಯಾಪಾರಿಯೊಬ್ಬರ ಸೈಕಲ್ ಆಗಿದೆ. ಅವರು ಆ ಒಂದು ಕೋಲನ್ನ ಏನು ನೀವು ನೋಡ್ತಾ ಇದ್ರ, ಪದೇ ಪದೇ ಆ ಸ್ಟ್ಯಾಂಡ್ ಅನ್ನು ಹಾಕ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಆ ಕೋಲ್ನ ಸಹಾಯದಿಂದ ಸೈಕಲ್ ನ ನಿಲ್ಸ್ಕೊಂಡು ಬಲೂನು ವ್ಯಾಪಾರ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಮತ್ತೆ ಪೇಮೆಂಟ್ ನ ಪಡಲಿಕ್ಕೂ ಸಹ QR ಕೋಡ್ ಅನ್ನ ಬಳಸ್ತಾ ಇದ್ದಾರೆ. ಮತ್ತೆ ಇದೇ ಒಂದು ಲಾಡ್ಜ್ ನಲ್ಲಿ ಉಳ್ಕೊಂಡಿರುವಂತದ್ದು. ತಾವು ಅನುಮಾನ ವ್ಯಕ್ತಪಡಿಸಿದಂತೆ ಈ ಒಂದು ಲಾಡ್ಜ್ ಏನಿದೆ, ಈ ರೀತಿ ವ್ಯಾಪಾರ ಮಾಡಲಿಕ್ಕೆ ಬರುವಂತವರಿಗೆ ಇರುವಂತಹ ಲಾಡ್ಜ್ ಇದೆ. ಅಂದ್ರೆ ಪ್ರತಿನಿತ್ಯದ ಬಾಡಿಗೆ ಅಲ್ಲ, ತಿಂಗಳಿಗೆ ಬಾಡಿಗೆಯನ್ನು ನಿಗದಿ ಮಾಡಿ ಇಲ್ಲಿ ಉಳಿದುಕೊಳ್ಳುವಂತ ಕೆಲಸ ಆಗ್ತಾರೆ. ಮೈಸೂರು ಹೇಳಿ ಕೇಳಿ ಪ್ರವಾಸಿಗರ ಸ್ವರ್ಗ. ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಮೈಸೂರಿಗೆ ಆಗಮಿಸ್ತಾರೆ. ಮೈಸೂರು ಅರಮನೆ, ಚಾಮುಂಡಿ ಬೆಟ್ಟ, ಮೃಗಾಲಯ, ಬೃಂದಾವನ, ಹೀಗೆ ಎಲ್ಲ ಕಡೆಗಳಲ್ಲೂ ಹೋಗ್ತಾರೆ. ಹೀಗಾಗಿ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ವ್ಯಾಪಾರಿಗಳು ಮೈಸೂರಿಗೆ ಬರ್ತಾರೆ. ದಸರಾ ಸಂದರ್ಭದಲ್ಲಂತೂ ಅದರ ಸಂಖ್ಯೆ ಸಾಕಷ್ಟು ಇರ್ತದೆ. ಯಾರೂ ಸಹ ಅದನ್ನು ಊಹಿಸೋದಕ್ಕೂ ಸಾಧ್ಯವಿಲ್ಲ. ಅಷ್ಟೊಂದು ವ್ಯಾಪಾರಸ್ಥರು ಬಂದು ಬೀದಿ ಬದಿಯಲ್ಲಿ ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ. ಈಗ ವರ್ಷಾಂತ್ಯ ಇದೆ, ಕ್ರಿಸ್ಮಸ್ನ ಸಡಗರ ಸಂಭ್ರಮ ಇತ್ತು. ಇದೇ ಕಾರಣಕ್ಕಾಗಿ ಒಂದು ತಂಡ ಇಲ್ಲಿ ವ್ಯಾಪಾರ ಮಾಡಲಿಕ್ಕೆ ಬಂದಿದ್ರು. ಪ್ರಾಥಮಿಕ ತನಿಖೆಯ ಪ್ರಕಾರ ಆ ಈಲಿಯಂ ಏನಿದೆ, ಬಲೂನ್ಗೆ ತುಂಬುವಂತ ಕೆಲಸವನ್ನ ಮಾಡ್ತಾರೆ. ಅದು ಜಾಸ್ತಿ ಒತ್ತಡದಿಂದಾಗಿ ಸ್ಫೋಟ ಆಗಿತ್ತು ಅಂತ ಗೊತ್ತಾಗಿದ್ರು ಸಹ ಇದನ್ನ ಯಾರು ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇಲ್ಲ. ಹೀಗಾಗಿ ರಾಷ್ಟ್ರೀಯ ತನಿಖಾ ದಳದವರು ಸಹ ಮೈಸೂರಿಗೆ ಆಗಮಿಸ್ತಾ ಇರುವಂತದ್ದು. ಯಾಕಂದ್ರೆ ಕ್ರಿಸ್ಮಸ್ನ ಸಡಗರ ಸಂಭ್ರಮ ಒಂದು ಕಡೆ ಆದ್ರೆ, ಇನ್ನೇನು ಕೆಲವೇ ದಿನಗಳಲ್ಲಿ ಹೊಸ ವರ್ಷದ ಆರಂಭ ಆಗ್ತದೆ. ಹೊಸ ವರ್ಷದ ಅಂತ್ಯದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಿರ್ತದೆ. ಅರಮನೆಯಲ್ಲೂ ಸಹ ಸಾಕಷ್ಟು ಕಾರ್ಯಕ್ರಮಗಳು ಆಗ್ತಾ ಇದೆ. ಮಾಗಿ ಉತ್ಸವ ಸೇರಿದಂತೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗಿದೆ. ಪ್ರವಾಸಿ ತಾಣದಲ್ಲೇ ಇಂತಹ ಘಟನೆ ಆಗಿರೋದು ನಿಜಕ್ಕೂ ಎಲ್ಲರಿಗೂ ಸಹ ಆಘಾತವನ್ನುಂಟು ಮಾಡಿದೆ. ಹೀಗಾಗಿ ಇದರ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕಲೆ ಹಾಕಬೇಕು. ಒಂದು ಕಡೆ ಮೈಸೂರಿನ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ರಾಜ್ಯ ಗೃಹ ಇಲಾಖೆಯಿಂದ ಸ್ಪಷ್ಟವಾದಂತಹ ಸೂಚನೆ ಸಿಕ್ಕಿದೆ. ಯಾವುದೇ ಲೋಪದೋಷಗಳಾಗದಂತೆ ತನಿಖೆಯನ್ನ ಮಾಡಬೇಕು. ಇಂಥ ಘಟನೆಗೆ ಕಾರಣ ಏನು, ಅದರ ನಿಖರವಾದಂಥದ್ದು ಎಲ್ಲ ಮಾಹಿತಿನ ಕಲೆ ಹಾಕಬೇಕು ಅಂತೇಳಿ ಮತ್ತೊಂದು NIA ಸ್ಫೋಟಗಳು ಆದಂತಹ ಸಂದರ್ಭದಲ್ಲಿ ದೇಶದ ಯಾವುದೇ ಭಾಗದಲ್ಲಾಗಲಿ, ರಾಜ್ಯದಲ್ಲಿ ಯಾವುದೇ ಆಗಲಿ, ಅಲ್ಲಿ NIA ತಂಡ ಹೋಗಿ ಪರಿಶೀಲನೆ ಮಾಡುವಂಥದ್ದು ಮತ್ತೆ ಎಲ್ಲ ಮಾಹಿತಿಗಳನ್ನ ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತಾರೆ. ಅವಿನಾಶ್, ಇವತ್ತು ಸಹ NIA ತಂಡದ ಸದಸ್ಯರು ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಮೊದಲು ಅರಮನೆಯ ಆ ಒಂದು ಘಟನಾ ಸ್ಥಳ ಏನಿದೆ ಅಲ್ಲಿ ಹೋಗಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕಲೆ ಹಾಕ್ತಾರೆ. ತದನಂತರ ಆತ ನೆಲೆಸಿದಂತಹ ಈ ಒಂದು ಶರೀಫ್ ಲಾಡ್ಜ್ಗೆ ಬಂದು ಇಲ್ಲಿ ಸಂಪೂರ್ಣ ಮಾಹಿತಿ ಕಲೆ ಹಾಕುವಂಥದ್ದು ಮತ್ತೆ ಆತನ ರೂಮ್ನಲ್ಲಿ ಸಿಗುವಂತಹ ವಸ್ತುಗಳನ್ನ ಸಂಗ್ರಹ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ನಂತರ ಮೈಸೂರು ನಗರ ಪೊಲೀಸ್ ಆಯುಕ್ತ ಸೀಮಾ ಲಾಟ್ಕರ್, DCP ಬಿಂದುಮಣಿ ಹಾಗೆ ಸುಂದರರಾಜ್ ಹಿರಿಯ ಅಧಿಕಾರಿಗಳ ಸಭೆ ನಡೆಸಿ ಸಂಪೂರ್ಣ ಮಾಹಿತಿ ಕಲೆ ಹಾಕ್ತಾರೆ. ಹೀಗಾಗಿ ಈ ಪ್ರಕರಣವನ್ನ ಎಲ್ಲರೂ ಸಹ ಗಂಭೀರವಾಗಿ ಪರಿಗಣಿಸಿ ತನಿಖೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವಿನಾಶ್, ಧನ್ಯವಾದ ರಾಮ್.